ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. RPFಗೆ ಸಂಬಂಧಪಟ್ಟಿರುವ ಮ್ಯಾಥ್ಸ್ ಟಾಪಿಕ್ನಲ್ಲಿ ಶೇಕಡಾ ದರದ ಮೇಲೆ 2-3 ಕ್ವಶನ್ ಆದರೂ ಬಂದೇ ಬರುತ್ತದೆ. ಶೇಕಡಾ ಅಂದರೆ ಪರ್ಸೆಂಟೇಜ್, ಇಂಗ್ಲೀಷ್ನಲ್ಲಿ ಪರ್ಸೆಂಟೇಜ್. ಈ ಚಿಹ್ನೆ ಪರ್ಸೆಂಟೇಜ್ ಅಂದ್ರೆ ಲಾಭ ನಷ್ಟದಲ್ಲಿ ಈ ಚಿಹ್ನೆಯನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಈ ಪರ್ಸೆಂಟೇಜ್ ಚಿಹ್ನೆ 100ರಷ್ಟು ಇರುತ್ತದೆ. ಇದರ ಬೆಲೆ 100ರಷ್ಟು ಇರುತ್ತದೆ. ಹಾಗಂದ್ರೆ 40% ಇದು ಬೇಸಿಕ್ ನಾಲೆಜ್. 40% ಅಂದ್ರೆ ಇದು 100ರಷ್ಟು ಚಿಹ್ನೆ ಇರುತ್ತಂದ್ರೆ ಇದು 100 ತೆಳಗೆ ಬರುತ್ತೆ. 75% ಅಂದ್ರೆ 75 / 100. ಯಾಕಂದ್ರೆ ಈ ಚಿಹ್ನೆ ಬೆಲೆ 100 ಅದ. 40% ಅಂದ್ರೆ 40 / 100. ಇದನ್ನು ಬೇಸಿಕ್ ನಾಲೆಜಲ್ಲಿ ನಾವು ಲೆಕ್ಕ ಮಾಡ್ಲಿಕ್ಕೆ ಸುಲಭ ಆಗಲಿ ಅಂತೇಳಿ 40 / 100 ಇಟ್ಕೋತೀವಿ. ಹಂಗೆ ಈಗ ಅಂದ್ರೆ ಒಂದು ಲೆಕ್ಕ 2:5 ಇದನ್ನು ಶೇಕಡಾದಾಗ ಕನ್ವರ್ಟ್ ಮಾಡಂತಾರೆ. ಶೇಕಡಾದಾಗ ವ್ಯಕ್ತಪಡಿಸಂತಾನೆ. ಇದನ್ನ ಹೆಂಗೆ ಮಾಡೋರಪ್ಪ ಅಂದ್ರೆ ಇಲ್ಲಿ ಪರ್ಸೆಂಟೇಜು ಕೊಟ್ಟಿಲ್ಲ, ಇಲ್ಲಿ ಚಿಹ್ನೆನೂ ಕೊಟ್ಟಿಲ್ಲ, 100 ಅಂತ ನೀವು ಬರೆಯಂಗೂ ಇಲ್ಲ. ಈಗ ಶೇಕಡಾ ಅಂದ ನಾವು ಇಲ್ಲಿ ಶೇಕಡಾ ಅಂದಿರ್ತಾನೆ. 2/5 ಶೇಕಡಾದಾಗ ಕನ್ವರ್ಟ್ ಮಾಡಂತಾನೆ. ಅಂದ್ರೆ ಶೇಕಡಾ ಅಂದ್ರೆ ಎಷ್ಟೈತಿಲಿ 100. ಶೇಕಡಾ ಪರ್ಸೆಂಟೇಜ್ ಅಂದ್ರೆ 100 ಇಟ್ಕೊಂಡಿದ್ದೀವಿ. 100 / 8 ಆತಿ ಅಂದ್ರೆ 5 1 5 2 10 5 2 10. ಈ ಜೀರೋನ ಇಲ್ಲಿ ಇಟ್ಕೋಬೇಕು. ಅಂದ್ರೆ ಹಿಂಗ ಮ್ಯಾಲಿಂದ ತೆಳಗೆ ಇಂಟು ಮಾಡಕ್ಕೆ ಬರ್ತದೆ, ತೆಳಗಿನ ತೆಳಗೆ ಇಂಟು ಮಾಡಕ್ಕೆ ಬರಲ್ಲ, ಡಿವೈಡೆಡ್ ಬೈ ಮಾಡ್ಬೇಕಾಗತ್ತೆ, ಕಡ್ತಾ ಹೊಡಿಬೇಕಾಗತ್ತೆ. 2 × 4 ಈ ಜೀರೋನ ಇಲ್ಲಿ ಇಟ್ಕೊಂಡ್ರೆ ಅಂದರೆ ಯಾವುದಕ್ಕೆ ಆಗ್ತದೆ ಪರ್ಸೆಂಟೇಜ್ ಅಂದ್ರೆ ಶೇಕಡಾಗ ಕನ್ವರ್ಟ್ ಆತ. ಹಂಗೆ 1/4 ಇದನ್ನು ಶೇಕಡಾ ಕನ್ವರ್ಟ್ ಮಾಡ್ಬೇಕು. ಶೇಕಡಾಗ ಕನ್ವರ್ಟ್ ಮಾಡ್ಬೇಕು. ಹೆಂಗಂದ್ರೆ ಇಂಕಾನು ಹೇಳಿ ನಿಮ್ಗೆ 1/4 × 100 ಯಾಕೆ ಇಟ್ಕೊಂಡಿಪ್ಪ ಅಂದ್ರೆ ಶೇಕಡಾ ಕನ್ವರ್ಟ್ ಮಾಡೋಣ ನಾನು. ಇದು ಹೆಂಗಾಗತ್ತಂದ್ರೆ 2 2 4 2 5 10 ಈ ಜೀರೋನ ಇಲ್ಲೇ ಇಟ್ಕೋರಿ. ಅದನ್ನೇನು ಕಡ್ತಾ ಹೊಡ್ಯಕ್ಕೆ ಬರಲ್ಲ. ಅದನ್ನ ಬಿಟ್ಟು ಅಂದ್ರೆ ನಿಮ್ಮ ಲೆಕ್ಕ ತಪ್ಪತ್ತ. 2 ಇದನ್ನು ಮತ್ತೆ ಕಡ್ತಾ ಹೊಡಿಬೇಕು. 2 1 2 25 25 ಕಡ್ತಾ ಹೊಡೆದು ನೋಡ್ರಿ ನೀವು. 2 1 2 25 50 25%. ಇದು ಬೇಸಿಕ್ ನಾಲೆಜ್. ಅಂದ್ರೆ ಮುಂದೆ ನಮಗೆ ಹಿಂಗೆ ಲೆಕ್ಕ ಕೊಡ್ತಾನೆ. ಅಂದ್ರೆ ಪರ್ಸೆಂಟೇಜ್ ಹಿಂಗೆ ಕೊಡ್ತಾನೆ. ಇದನ್ನ ನಾವು ಸುಲಭ ರೀತಿಯಲ್ಲಿ ಮಾಡ್ಕೋಬೇಕಾದ್ರೆ 75 / 100 ಇಟ್ಕೊಂಡು ಇದನ್ನು ಕಡ್ತಾ ಮುಂದೆ ಮತ್ತೊಂದು ಕೊಡ್ತಾನೆ. ಆ ಸಂಖ್ಯೆಯಿಂದ ಕಡ್ತಾ ಹೊಡಿಬೇಕು. ಮತ್ತು ಈ ರೀತಿ ಕೊಡ್ತಾನೆ. ಶೇಕಡಾ ವಾರದಲ್ಲಿ ಅದನ್ನು ಅವನು ವೇತನ ಅಷ್ಟೈತಿ ಇಷ್ಟೈತಿ ಅಂತ ಕೊಟ್ಟಿರ್ತಾನೆ. ಶೇಕಡಾದಲ್ಲಿ ಕನ್ವರ್ಟ್ ಮಾಡಿ ಅಂತೇಳಿ ಹೇಳಿರ್ತಾನೆ. ಅದನ್ನು ನಮಗೆ ಈಜಿ ಆಗಲಿ ಅಂತೇಳಿ ಇದನ್ನು 100 ಇಟ್ಕೊಂಡು ಹಿಂಗೆ ಕಡ್ತಾ ಹೊಡೆದ್ರೆ ನಮಗೆ ಸುಲಭ ರೀತಿಗೆ ಆನ್ಸರ್ ಬರುತ್ತೆ. ಇದು ಬೇಸಿಕ್ ನಾಲೆಜ್. ಅಂದ್ರೆ ಇನ್ನು ಕ್ವಶನ್ ನಿಮಗೆ ಯಾವ ರೀತಿ ಕೇಳ್ತಾನೆ ಅಂದ್ರೆ ಶೇಕಡಾದಾಗ ಕೇಳ್ತಾನೆ, ಕರೆ ಹಿಂಗೆ ಕೇಳ್ತಾನೆ. ಈ ಶೇಕಡಾ ಈ ಪರ್ಸೆಂಟೇಜಾಗಿ ಕೇಳ್ತಾನೆ, ಶೇಕಡಾ ಕನ್ವರ್ಟ್ ಮಾಡೋತ್ತೆ ಕೇಳ್ತಾನೆ. ಆಮೇಲೆ ಅವನು ವೇತನದಲ್ಲಿ ಎಷ್ಟು % ಹಾನಿ ಆಯ್ತು, ಎಷ್ಟು % ಲಾಭ ಆಯ್ತು ಹಿಂಗೆ ಕೇಳ್ತಾನೆ. ಇದು ಬೇಸಿಕ್ ನಾಲೆಜ್. ಅಂದರೆ ಇದು ಗೊತ್ತಿದ್ರೆ ಮುಂದೆ ಆ ಲೆಕ್ಕ ನಿಮಗೆ ಮಾಡೋಕೆ ಬರುತ್ತೆ ಅಂಥೇಳಿ ಇದನ್ನು ಬೇಸಿಕ್ ನಾಲೆಜ್. ಇದನ್ನ ನೆನಪಿಟ್ಕೋರಿ. ಆಮೇಲೆ ಮುಂದೆ ನಿಮ್ಗೆ ಅದು ಅನ್ವಯ ಆಗ್ತೈತಿ. ಇದೇ ರೀತಿ ಒಂದು ಎಕ್ಸಾಮ್ದಾಗ ಕೊಟ್ಟಿರುವಂಥ ಕ್ವಶನ್ ಅಂದರೆ PUS ಕ್ವಶನ್ ಈಗ ನೋಡೋಣ. ಶೇಕಡಾ ದರದ ಬಗ್ಗೆ ಒಂದು ಕ್ವಶನ್ ಇದೆ, ಅದನ್ನು ನೋಡೋಣ. RPFದಾಗ ಹಿಂದಿನ ವರ್ಷದಾಗ ಇದೇ ಥರ ಹಿಂಗೆ ಕ್ವಶನ್ ಕೇಳಿದ್ದ. ಕ್ವಶನ್ ಪೇಪರ್ದಾಗ ಇದ್ದದ ಕ್ವಶನ್ ಹಿಂಗೆ ಇರುತ್ತೆ. ಶೇಕಡಾ ಮೇಲೆ ಕ್ವಶನ್ ಇದೆ. ಅಂದರೆ ಕ್ವಶನ್ ಏನದ ನೋಡ್ರಿ. ರಾಹುಲನ ಮಾನಸಿಕ ಆದಾಯವು 1,50,000 ಆಗಿದೆ. ಇದರಲ್ಲಿ ಅವನು 15,000ಗಳನ್ನು ಉಳಿತಾಯ ಮಾಡುತ್ತಾನೆ. ಹಾಗಾದರೆ ಅವನ ಉಳಿತಾಯ ಶೇಕಡಾ ಭಾಗವನ್ನು ಕಂಡುಹಿಡಿಯಿರಿ. ಇಲ್ಲಿ ಶೇಕಡಾ ಕಂಡುಹಿಡಿದಾನ. ಇಲ್ಲಿ ಪರ್ಸೆಂಟ್ ಕೊಟ್ಟಿಲ್ಲ. ಶೇಕಡಾ ಅಂದ್ರೆ ಎಷ್ಟಿರುತ್ತಾ 100. ನಾವು 100 ಹಚ್ಚಬೇಕು. ಅಂದ್ರೆ ಶೇಕಡಾ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಾನ, ಪರ್ಸೆಂಟೇಜ್ ಇಲ್ಲಿ ಕೊಟ್ಟಾನ ಶೇಕಡಾ. ಅಂದ್ರೆ ಈ ಲೆಕ್ಕ ಹೆಂಗೆ ಮಾಡೋದು ಅಂದ್ರೆ ಅವನ ಮಾನಸಿಕ ಆದಾಯ ಎಷ್ಟೈತಿ, ಮಾನಸಿಕ ಆದಾಯ ಎಷ್ಟಿರುತ್ತಾ 1,50,000. ಇಲ್ಲಿ ಏನು ಕೊಟ್ರೆ ಮಾನಸಿಕ ಆದಾಯ 1,50,000. ಅವನ ಉಳಿತಾಯ ಎಷ್ಟೈತಿ, ಉಳಿತಾಯ 15,000. ಈಗ ಶೇಕಡಾದಾಗ ಕನ್ವರ್ಟ್ ಮಾಡ್ಬೇಕು ನಾವು.
ಶೇಕಡ ಆನ್ಸರ್ ಎ ಬಿ ಸಿ ಡಿ ಕೊಟ್ಟಾನ. ಇವು ಆನ್ಸರ್ ನೋಡ್ರೆ ನಿಮ್ಗೆ ಅದಕ್ಕೆ ಏನೂ ವ್ಯತ್ಯಾಸ ಇರಂಗಿಲ್ಲ. ಅದು 1,50,000 ಐತಿ, ಇಲ್ಲಿ ಪರ್ಸೆಂಟೇಜ್ 4 3 1 ಕೊಟ್ಟಾನ. ಈಗ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಈಗ 1500ನ ಇಲ್ಲಿ ಇಟ್ಕೋರಿ. 1500 ಡಿವೈಡೆಡ್ ಬೈ 1,50,000 ಡಿವೈಡೆಡ್ ಬೈ ಇಂಟು 100. ಈ 100 ಯಾಕೆ ಇಟ್ಕೊಂಡಿವಿ ಗೊತ್ತಿರಬೇಕು, ಶೇಕಡ ಅದ. ಶೇಕಡ ಕನ್ವರ್ಟ್ ಮಾಡ್ಬೇಕಾದ್ರೆ ಈ 100 ಬರುತ್ತಾ ಅಂದ್ರೆ ಈ 2 ಜೀರೋ ಈ 2 ಜೀರೋ ಕ್ಯಾನ್ಸಲ್ ಮಾಡಿರಿ. ಎಷ್ಟು ಉಳಿತಾ? 1500. ಇಲ್ಲಿ 1500 ಉಳಿತಾ. 1500 ಇದನ್ನು ಕಟ್ತಾ ಬಿಡ್ರಿ. ಒಂದಲೇ ಇದು ಒಂದಲೇ ಎಷ್ಟು ಬತ್ತ? 1 ಆನ್ಸರ್. ಇದನ್ನು ಮತ್ತೆ ಹಿಂಗೆ ಬಿಟ್ರೆ ನಿಮಗೆ ಆನ್ಸರ್ ಇಲ್ಲಿ ಸಿಗಂಗಿಲ್ಲ. ಅದ ಪರ್ಸೆಂಟೇಜ್ ಹಚ್ಚಬೇಕು. ಪರ್ಸೆಂಟೇಜ್ ಹಚ್ಚಿದ್ರೆ ನಿಮ್ಮ ಆನ್ಸರ್ ಕರೆಕ್ಟಾ. ಇದು ಆನ್ಸರ್, ಇದು ಡಿ ಆಗತ್ತೆ. RPF ಎಕ್ಸಾಮ್ಗೆ ಇಂಥವು ಕ್ವಶನ್ ಕೇಳ್ತಾನ, ಈಜಿ ಇರ್ತಾವ, ಬಟ್ ನಿಮಗೆ ಕನ್ಫ್ಯೂಸ್ ಆಗತ್ತೆ. 1,50,000 ಕೊಟ್ಟಾನ, ಇದು 1% 2% ಹೆಂಗೆ ಮಾಡೋದು, ಈ ಪರ್ಸೆಂಟ ಹೆಂಗೆ ಎಷ್ಟ ಅಂದ್ರೆ ಪರ್ಸೆಂಟೇಜ್ ಒಬ್ಬರಿಗೆ ಪರ್ಸೆಂಟೇಜ್ ಗೊತ್ತಿರಲ್ಲ. ಪರ್ಸೆಂಟೇಜ್ ಅಂದ್ರೆ ಭಿನ್ನರಾಶಿ, ಆ ಕಡ್ತಾ ಹೊಡಿ, ಪ್ಲಸ್ ಮಾಡು ಮೈನಸ್ ಮಾಡು, ಎಷ್ಟು ಮಾಡಿರೂ ಅದು ಆನ್ಸರ್ ಬರಂಗಿಲ್ಲ. ಯಾಕಂದ್ರೆ 1,50,000 ಐತಿ, ಇಲ್ಲಿ 1500 ಐತಿ, ಆನ್ಸರೇ 1 2 3 ಕೊಟ್ಟಾನ. ಅದಕ್ಕಾಗಿ ಪರ್ಸೆಂಟೇಜ್ ಅಂದ್ರೆ 100 ಈ ಥರ ಬೇಸಿಕ್ ನಾಲೆಜ್ ಇರುತ್ತೆ. ಶೇಕಡ ವಾರದಾಗ ಅಂದ್ರೆ ನಿಮಗೆ ಇದು ಗೊತ್ತಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಎಸ್ ಅಂತ ಕಮೆಂಟ್ ಮಾಡಿ. ಮುಂದಿನ ನಿಮಗೆ ಇದೇ ಥರ ಕ್ವಶನ್ ಅದು ಬೇಕಾಗಿದ್ರೆ, ಆಮೇಲೆ ಇದೇ ಥರ ಟಾಪಿಕ್ ಬೇರೆ ಟಾಪಿಕ್ ಅದು ಯಾವ್ದಾರು ಗೊತ್ತಾಗತ್ತಾಗಿತ್ತಂದ್ರೆ ಆ ಟಾಪಿಕ್ದ ಹೆಸರು ಬರ್ದ ನೆಕ್ಸ್ಟ್ ಕ್ಲಾಸ್ ಅಂತ ಕಮೆಂಟ್ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಧನ್ಯವಾದಗಳು.